ಶ್ರೀಧರ ಶ್ರೀಗಳು ಅಂದ್ರೆ ಈ ಭಾಗದಲ್ಲಿ ಸಾಗರದ ಹತ್ರ ವರದಮೂಲದಲ್ಲಿ ಅಲ್ಲೇ ಅವರು ಐಕ್ಯ ಆಗಿ ಈ ಗದ್ಗೆ ಹತ್ರ ಬಂದಾಗ ಅವರಿಗೆ ಬಾಡಿಲಿ ಒಂಥರ ವೈಬ್ರೇಷನ್ ಆಗತ್ತಂತೆ. ಅವರ ಕಮಂಡ್ಲ ಇರತ್ತಲ್ಲ ಅದರಿಂದ ಸ್ವಲ್ಪ ನೀರನ್ನ ಹಾಕಿ ಪ್ರೋಕ್ಷಣೆ ಮಾಡಿ 1 ನಿಮಿಷ ನಿಲ್ಲಿಸಿ ಪ್ರಾರ್ಥನೆ ಮಾಡಿ ತುಂಬಾ ಶಕ್ತಿ ದೇವತೆ ನೆಲೆಸಿದಾಳಿಲ್ಲಿ, ಇವಳಿಗೊಂದು ನೆರಳು ಮಾಡಿ ಅಂತ ಹೇಳಿ 62ನೇ ಇಸ್ವಿಲಿ ಅವರು ಹೇಳೋಗಿದ್ದಂಥದ್ದು. ಶೃಂಗೇರಿಗೆ ಹೋದಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನು ಬಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತೀನಿ, ನಾನು ಬಂದು ಮಾಡಿದ್ಮೇಲೆ ದೇವಸ್ಥಾನದ ಆವರಣದಲ್ಲಿ ಬಲಿ ನಡೀಬಾರ್ದು, ರಕ್ತ ಹರಿಬಾರ್ದು, ಹಂಗಿದ್ರೆ ನಾನು ಬಂದು ಪ್ರತಿಷ್ಠಾಪನೆ ಮಾಡ್ತೀನಿ. ಅವರ ಹೆಣ್ಮಕ್ಳು ಅಮೆರಿಕದಲ್ಲಿರ್ಲಿ ಆಸ್ಟ್ರೇಲಿಯಾದಲ್ಲಿರ್ಲಿ ಮಾರಿ ಜಾತ್ರೆಗೆ ಎಲ್ಲರೂ ಬಂದೇ ಬರ್ತಾರೆ ಈ ಜಾತ್ರೆಗೆ, ಎಲ್ಲೂ ತಪ್ಪಿಸ್ಕೊಳ್ಳಲ್ಲ. ಯಾಕೆಂದ್ರೆ ಊರ ಹಬ್ಬ ಅಮ್ಮನ ಹಬ್ಬ. ಯಾರು ಹಾಕೋದು ಅಂದ್ರೆ ಮಾರಿ ಜಾತ್ರೆ ಇಂಥ ದಿನದಿಂದ ಇಂಥ ದಿನದವರೆಗೂ ನಡೆಯುತ್ತೆ ಅಂತ ಹೇಳಿ ಹಲ್ಗೆ ಬಿಡಿತಾರೆ. ಜಾತ್ರೆ ಸಂದರ್ಭದಲ್ಲಿ ನೀರಿನ ತೊಂದರೆ ಆಗ್ಬಾರ್ದು, ಸ್ವಚ್ಛತೆ ತೊಂದರೆ ಆಗ್ಬಾರ್ದು, ಕರೆಂಟ್ ಎಲ್ಲೂ ಹೋಗ್ಬಾರ್ದು ರಾತ್ರಿ ಹೊತ್ತು. ಹೆಲೋ, ನಮಸ್ಕಾರ. ನಾವಿವತ್ತು ಸಿಹಿ ಮೊಗ್ಗೆ, ಸೌಂಡ್ಸ್ ಲೈಕ್ ಶಿವಮೊಗ್ಗ ಅಲ್ವಾ? ಕರೆಕ್ಟ್. ಸಿಹಿ ಮೊಗ್ಗೆ ಅಂತ ಶಿವಮೊಗ್ಗಗೆ ಯಾಕೆ ಹೆಸರು ಬಂತು ಅಂದರೆ, ಅಫ್ಕೋರ್ಸ್ ಇಲ್ಲಿ ಮುಂಚೆ ಸಿಹಿಯಾದ ಹಣ್ಣುಗಳು ಬೆಳೀತಿದ್ರಂತೆ, ಹಾಗಾಗಿ ಜನರಿಲ್ಲಿ ಬಂದು ತಗೋತಾ ಇದ್ರು, ಹಾಗಾಗಿ ಈ ಒಂದು ಹೆಸರು ಬಂದಿದ್ದು ಅನ್ನೋದು ಪ್ರತೀತಿ. ನಂತರ ಇದು ಶಿವಮೊಗ್ಗ ಅಂತ ಒಂದು ಚಾಲ್ತಿಯಾಗಿ ಬಂದದ್ದು. ಇಂಥ ಒಂದು ವಿಶೇಷವಾದಂಥ ಊರಲ್ಲಿ ಇವತ್ತು ನಾವಿದ್ದೀವಿ. ಅದರಲ್ಲೂ ಇವತ್ತು ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಈ ಒಂದು ಸ್ಪೆಷಲ್ ಸಮಿತಿ ಅಂತಲೇ ನಾನು ಹೇಳ್ಬೋದು. ಯಾಕೆಂದರೆ ಇವ್ರುಗಳು ಇಲ್ಲ ಅಂದರೆ ಇಲ್ಲಿ ಯಾವುದೇ ಥರ ಒಂದು ಫಂಕ್ಷನ್ ಇರ್ಬೋದು, ಒಂದು ಉತ್ಸವಗಳಿರ್ಬೋದು, ಯಾವುದು ನೆರವೇರಲ್ಲ. ಇಂಥ ಒಂದು ಒಳ್ಳೆ ಸಮಿತಿ, ಕಾರ್ಯಕಾರಿ ಸಮಿತಿ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಇದ್ದಾರೆ. ಸೊ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರು ಮತ್ತೆ ಅವ್ರ ಟೀಮ್. ಸರ್ ನಮಸ್ಕಾರ. ನಮಸ್ಕಾರ. ಇಡೀ ಶಿವಮೊಗ್ಗ ನಗರದ ಅಷ್ಟೇ ಅಲ್ಲ, ಸುತ್ತಮುತ್ತಲು ಈ ಗ್ರಾಮೀಣ ಭಾಗದವರು ಸಹ ಮಾರಿಕಾಂಬೆಗೆ ಹರಕೆನ ಸಲ್ಲಿಸುವಂಥದ್ದು, ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಶಿವಮೊಗ್ಗದಲ್ಲಿ ಇವತ್ತು 5 ಲಕ್ಷ ಜನ ಇದ್ದಾರೆ. ಇದೊಂಥರ ಸಂಭ್ರಮ. ಈ ಮಾರಿ ಜಾತ್ರೆಯಲ್ಲಿ ಅವರ ಹೆಣ್ಮಕ್ಳು ಅಮೆರಿಕದಲ್ಲಿರ್ಲಿ ಆಸ್ಟ್ರೇಲಿಯಾದಲ್ಲಿರ್ಲಿ ಮಾರಿ ಜಾತ್ರೆಗೆ ಎಲ್ಲರೂ ಬಂದೇ ಬರ್ತಾರೆ ಈ ಜಾತ್ರೆಗೆ, ಎಲ್ಲೂ ತಪ್ಪಿಸ್ಕೊಳ್ಳಲ್ಲ. ಯಾಕೆಂದ್ರೆ ಊರ ಹಬ್ಬ ಅಮ್ಮನ ಹಬ್ಬ. ಆದ್ರೆ ಎಲ್ಲರನ್ನು ಕರೆಸ್ಕೊತಲ್ಲ, ಎಷ್ಟೇ ದೂರ ಇದ್ರು ಅವರು ಅದಕ್ಕೋಸ್ಕರ 2 ವರ್ಷಕ್ಕೊಂದ್ಸತಿ ಕುಟುಂಬ ಸಮೇತ ಬಂದು ದೇವಿಗೆ ಹರಕೆ ಸಲ್ಲಿಸಿ ಅಥವಾ ಪೂಜೆ ಕುಟುಂಬದವ್ರ ಜೊತೆಗೆ ಬೆರೆತು ಹೋಗುವಂತ ಒಂದು ವಿಶೇಷವಾದ ಹಬ್ಬ. ಒಂಥರ ಹೆಣ್ಮಕ್ಳ ಹಬ್ಬ ಇದು. ಅದು 3 ದಿನ ಇತ್ತು ಮೊದಲು. ಕಳೆದ ಒಂದು 15 ವರ್ಷದಿಂದ ಈ ಕಡೆಗೆ 5 ದಿನ ಮಾಡ್ತಾ ಇದೀವಿ ನಾವು ಜಾತ್ರೆಗಳು. 5 ದಿನ ಜಾತ್ರೆಗಳನ್ನ ಮಾಡ್ತೀವಿ. ಅದು ಮತ್ತೆ ಅದೇ ಸಂಪ್ರದಾಯ ಮುಂದುವರೆದಿರುತ್ತೆ 5 ದಿನ. ವಿಶೇಷವಾಗಿ ನಮಗೆ ನಾವು ಹೇಳ್ತೀವಿ ಜಾತ್ರೆ ಅಂದರೆ ಎಲ್ಲ ಅಂಗಡಿಗಳು ಬರಬೇಕು, ಆಮೇಲೆ ಜಾಯಿಂಟ್ ವೀಲ್ ಬರಬೇಕು, ಈ ಥರದ್ದೆಲ್ಲ ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ಅನುಕೂಲ ಆಗೋಂಥದ್ದು. ಈಗಲೂ ಸಹ ಶಿವಮೊಗ್ಗ ಸಿಟಿ ಆಗಿದ್ರೂ ಸಹ ಈ ಜಾತ್ರೆಗೆ 1,000 ಅಂಗಡಿಗಳು ಬರ್ತಾವೆ ಇಲ್ಲಿ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಬೇಕಾದಂಥ ಬಳೆ ಇರ್ಬೋದು, ಅಥವಾ ಬೇರೆ ಬೇರೆ ಈ ಬ್ಯಾಗ್ಸ್ ಇರ್ಬೋದು,
ಅವರಿಗೆ ಹೆಚ್ಚು ಬಳಕೆಗೆ ಆಗೋಂಥ ವಸ್ತುಗಳ ಅಂಗಡಿಗಳನ್ನು ಇಲ್ಲಿ ಜಾತ್ರೆಯಲ್ಲಿ ಹಿಡ್ಕೊಂಬರೋಂಥದ್ದು ಒಂದು ಸಂಪ್ರದಾಯ ಇತ್ತೀಚೆಗೆ ಬಂದಿರೋದು. ನಾವು ಬೆಂಗಳೂರಲ್ಲಿ ಜಾತ್ರೆ ಅಂತ ನೋಡಿದ್ದು ಪುಟ್ಟ ಮಕ್ಕಳಿಂದನೂ ಕಡಲೆಕಾಯಿ ಪರಿಷೆ ಅಷ್ಟೇ ನಮಗೆ ಗೊತ್ತಿರೋದು ಜಾತ್ರೆ ಅಂದರೆ. ಬಟ್ ಅದಕ್ಕಿಂತ ಇಲ್ಲಿ ಇನ್ನೂ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಕೇಳಿದ್ವಿ. ಅದೇ ಥರನೇ ಇಲ್ಲೆಲ್ಲ ಸುತ್ತಮುತ್ತಲು ಒಂಥರ ಆ ವಾತಾವರಣವನ್ನು ಅಂದರೆ ನೀವು ಹೇಳಿದಾಗೆ ಉಪಯುಕ್ತವಾದಂಥ ಒಂದು ವಸ್ತುಗಳು ಹೆಣ್ಮಕ್ಳಿಗೆ ಇರುವಂಥ. ಈಗ ನೋಡಿ, ನಾವು ಜಾತ್ರೆ ಅಂದ ತಕ್ಷಣ ಏನು ಮಾಡ್ತೀವಿ ಅಂದರೆ, ಮೊದಲೆಲ್ಲ ಒಂದು ತಿಂಗಳು ಮುಂಚಿತವಾಗಿ ನಾವು ಸಾರು ಹಾಕೋದು ಅಂತ ಮಾಡ್ತಿದ್ವಿ. ಸಾರು ಹಾಕೋದು ಅಂದರೆ ಮಾರಿ ಜಾತ್ರೆ ಇಂಥ ದಿನದಿಂದ ಇಂಥ ದಿನದವರೆಗೂ ನಡೆಯುತ್ತೆ ಅಂತ ಹೇಳಿ ಹಲಿಗೆ ಬಿಡಿತಾರೆ. ಇಲ್ಲಿ ಗದ್ಗೆ ಹತ್ರ ಅಲ್ಲಿ ದೊಡ್ಡ ವಿಶೇಷವಾಗಿ ಪೂಜೆ ಇರುತ್ತೆ. ಅವರು ಇಡೀ ಶಿವಮೊಗ್ಗ ನಗರದಲ್ಲಿ ಸಂಚರಿಸಿ ಸಾರು ಹಾಕ್ತಾ ಹೋಗ್ತಾರೆ. ಅಂದರೆ ಮಾರಿ ಜಾತ್ರೆ ಈ ಡೇಟಲ್ಲಿ ಬರುತ್ತೆ, ನೀವು ಸಿದ್ಧ ಮಾಡ್ಕೊಳ್ಳಿ ಅಂತ. ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ಮೊದಲೆಲ್ಲ ನಾವೆಲ್ಲ ಸಣ್ಣಕ್ಕಿದ್ದಾಗ ಹೇಗಪ್ಪ ಅಂದರೆ, ಆ ಮನೆ ಎಲ್ಲ ಕ್ಲೀನ್ ಮಾಡೋದು, ಸುಣ್ಣ ಹೊಡ್ಕೊಳ್ಳೋದು, ಆಮೇಲೆ ಅವಾಗೆಲ್ಲ ಸಗಣಿ ನೆಲ ಇತ್ತು, ಅದನ್ನೆಲ್ಲ ಸಾರಿಸಿ ಇದು ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು, ಯಾರು ಎಂಗೇಜ್ಮೆಂಟ್ ಮಾಡೋಂಗಿಲ್ಲ, ನಾಮಕರಣ ಮಾಡ್ತಿರ್ಲಿಲ್ಲ, ಹಾಗೇನೆ ಮದುವೆಗಳು ಮಾಡ್ತಿರ್ಲಿಲ್ಲ. ಹಾಗಾಗಿ ತುಂಬ ಜನಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿ ಈಗ ನಾವೆಲ್ಲ ಸಮಿತಿಯವರು ಸೇರಿ ಜನರ ಒತ್ತಾಸೆ ಮೇರೆಗೆ ನಾವೇನು ಮಾಡಿದ್ವಿ, ಒಂದು ವಾರ ಇದ್ದಂಗೆ ಹಾಕ್ತೀವಿ. ಒಂದು ವಾರ ತನಕ ಅವ್ರು ಮಾಡ್ಕೊಳ್ಬೋದು. ಒಂದು ವಾರ ಇದ್ದಂಗೆ ನಾವು ಸಾರು ಹಾಕ್ತೀವಿ. ಸಾರು ಹಾಕೋ 7 ದಿನದಲ್ಲಿ ಯಾವುದೇ ಚಟುವಟಿಕೆಗಳು ಇರಲ್ಲ. ಆಮೇಲೆ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ರಾತ್ರಿ ಒಳಗಡೆ ವಾಪಸ್ ಬರಬೇಕು, ಉಳ್ಕೊಳ್ಳೋಂಗಿಲ್ಲ. ಆ ಟೈಮಲ್ಲಿ ಆ ಒಂದು ವಾರ ನಾನು ಎಲ್ಲೂ ಹೋಗಿ ಉಳ್ಕೊಳ್ಳೋಂಗಿಲ್ಲ. ಅಂದ್ರೆ ಇದು ಸಮಿತಿಯವ್ರಿಗೆ ಮಾತ್ರ ಇಲ್ಲ, ಇಡೀ ಶಿವಮೊಗ್ಗ ನಗರದ ಎಲ್ಲ ಜನರು ಅನುಸರಿಸ್ತಾರೆ ಈಗಲೂ ಸಹ. ನಾನು ದಾವಣಗೆರೆಗೆ ಹೋದರೆ ರಾತ್ರಿ ಒಳಗಡೆಗೆ ನಾನು ಬಂದು ಮತ್ತೆ ಮನೆಗೆ ಸೇರ್ಕೊಬೇಕು. ಬೆಂಗಳೂರಿಗೆ ಹೋಗ್ಲಿ, ಮೈಸೂರಿಗೆ ಹೋಗ್ಲಿ, ಅದು ಈಗಲೂ ಸಹ ಇಡೀ ಶಿವಮೊಗ್ಗದ ಜನರು ಅದನ್ನು ನಾವು ಸಾರಾಕ್ತೀವಿ. ಜನರಿಗೆ ಅನುಕೂಲ ಆಗೋ ರೀತಿಲಿ ಗಾಂಧಿ ಬಜಾರ್ ಇರ್ಬೋದು, ಇಲ್ಲಿರ್ಬೋದು, ಪೂಜೆಗಳಿಗೆ ಬರಬೇಕಾದ್ರೆ ಅವರಿಗೆ ಯಾವ ಥರದ ವ್ಯವಸ್ಥೆಗಳನ್ನು ಮಾಡಬೇಕು, ಪ್ರಸಾದ ವಿತರಣೆ ಎಲ್ಲಿ ಮಾಡಬೇಕು, ಅಥವಾ ತುಂಬ ಬಿಸಿಲಿರುತ್ತೆ ಮಜ್ಜಿಗೆ ಈ ಥರದ್ದು ಎಲ್ಲೆಲ್ಲಿ ಇಡಬೇಕು, ಸಂಘ ಸಂಸ್ಥೆಗಳನ್ನು ಕರಿತೀವಿ. ಮತ್ತು ನಗರ ಸಭೆ ಇತ್ತು ಮೊದಲು, ಈಗ ನಗರ ಪಾಲಿಕೆ ಆಗಿದೆ. ಆ ಕೌನ್ಸಿಲರು, ಕಾರ್ಪೊರೇಟರ್ನೆಲ್ಲ ಕರಿತೀವಿ. ಹಾಗೆಯೇ KEB ಅವ್ರಿಗೆ ಕರಿತೀವಿ, ಮತ್ತು ಇಂಜಿನಿಯರ್ಸ್ಗೆಲ್ಲ ಕರಿತೀವಿ. ಇದನ್ನೆಲ್ಲ ಕರೆದು ಆ ಜಾತ್ರೆ ಸಂದರ್ಭದಲ್ಲಿ ನೀರಿನ ತೊಂದರೆ ಆಗಬಾರ್ದು, ಸ್ವಚ್ಛತೆ ತೊಂದರೆ ಆಗಬಾರ್ದು, ಕರೆಂಟ್ ಎಲ್ಲೂ ಹೋಗಬಾರ್ದು ರಾತ್ರಿ ಹೊತ್ತು. ಆ ಎಲ್ಲ ಸಿದ್ಧತೆಗಳನ್ನು ನಾವು ಸಮಿತಿಯವರು ನಿರಂತರವಾಗಿ ಇಲ್ಲಿ ಒಂದು ತಿಂಗಳಿಂದ ಸಭೆಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಉಪಸಮಿತಿಗಳಿರ್ತಾವೆ. ಉಪಸಮಿತಿ ಕೆಲಸ ಏನಪ್ಪ ಅಂದರೆ, ತಳಿರು ತೋರಣ ಕಟ್ಟೋದ್ರಿಂದ ಹಿಡಿದು ಲೈಟ್, ಇಡೀ ಶಿವಮೊಗ್ಗ ನಗರಕ್ಕೆ ಲೈಟಿನ ಅಲಂಕಾರ ಇರುತ್ತೆ, ಅದರದ್ದು ಮಾಡೋದ್ರಿಂದ ಹಿಡಿದು ಶೌಚಾಲಯಗಳ ವ್ಯವಸ್ಥೆ. ಯಾಕೆಂದರೆ ಲಕ್ಷಗಟ್ಟಲೆ ಜನ ಬರೋದ್ರಿಂದ ಮಹಾನಗರ ಪಾಲಿಕೆಯನ್ನು ಬಳಸ್ಕೊಂಡು ಶೌಚಾಲಯಗಳು ಎಲ್ಲೆಲ್ಲಿ ಇರಬೇಕು, ಕುಡಿಯೋ ನೀರಿಂದು ಹೇಗಿರಬೇಕು ಅವ್ರಿಗೆಲ್ಲ, ಆಮೇಲೆ ಎಲ್ಲವೂ, ಆಮೇಲೆ ಫೈರಿಂದ ಇರ್ಬೋದು, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ನೆರವು ತೊಗೊಳ್ತೀವಿ. ಯಾಕೆಂದರೆ ತುಂಬ ಜನ ಇರ್ತಾರೆ, ಏನಾದ್ರು ಅನಾಹುತಗಳಾದರೆ ಡಾಕ್ಟ್ರುಗಳ್ದು ಒಂದು ಟೀಮು ಇರುತ್ತೆ ಇಲ್ಲಿ. ಈ ಥರದ್ದು ಎಲ್ಲವನ್ನೂ ಸಹ ಸಮಿತಿಯವರು ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇಟ್ಕೊಂಡಿರೋ ಅಂಥದ್ದು. ಹಾಗೆಯೇ ಪ್ರಸಾದ 5 ದಿನನೂ ನಾವು ಅವರಿಗೆ ಬಂದಂಥ ಭಕ್ತರಿಗೆ ಪ್ರಸಾದ ಕೊಡೋಕ್ಕೆ ವಿಶೇಷವಾಗಿ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ. ಅದಕ್ಕೊಂದು ಟೀಮ್ ಮಾಡಿರ್ತೀವಿ. ಹಾಗೆ ತರಕಾರಿ ಇದನ್ನೆಲ್ಲ ತಂದು ಅಡುಗೆ ಮನೆಯದೆಲ್ಲ ಅದಕ್ಕೊಂದು ಟೀಮ್ ಮಾಡಿರ್ತೀವಿ. ಹೀಗೆ ಉಪಸಮಿತಿಗಳಿರ್ತವೆ. ಹಾಗೆ ಕುಸ್ತಿ ಸಮಿತಿ ಇದೆ ಇಲ್ಲಿ, ಅದು ಅವ್ರದ್ದು ಒಂದು ಟೀಮ್. ಈಗ ಎದ್ದು ಹೋದ್ರು ಸುನಿಲ್ ಅಂತ ಹೇಳಿ, ಅವರು ಉಮಾಪತಿ, ಅವರು ಪ್ರಭಾಕರ್ ಗೌಡ, ಚಂದ್ರಶೇಖರ್, ಈ ಥರದ್ದು ಅವ್ರದ್ದೊಂದು ತಂಡ ಇರುತ್ತೆ. ಹಾಗೆ ಸಾಂಸ್ಕೃತಿಕ ಸಮಿತಿ ಅಂತ ಇದೆ, ಅವ್ರದ್ದು ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಅವ್ರ ತಂಡ ಮಾಡಿಸೋ. ಈಗ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲೇ ಮಾಡುವಂಥದ್ದು ಅಥವಾ ಹೊರಗಡೆ ಸ್ಟೇಜ್? ಇಲ್ಲ, ಇಲ್ಲೇ ಮಾಡ್ತೀವಿ ನಾವು. ಈಗೇನಾಗಿದೆ ಅಂದರೆ ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಹೊರಗಡೆ ಮಾಡೋಣ ಅಂತೇಳಿ ಒತ್ತಾಯ ಸ್ಟಾರ್ಟ್ ಆಗಿದೆ. ನಾವು ಇಲ್ಲೇ ಮಾಡ್ತೀವಿ. ಎಲ್ಲ ಅಂದರೆ ಜಾನಪದ ನೃತ್ಯಗಳಿಗೆ ಇರುತ್ತೆ ಹೆಚ್ಚು ಆದ್ಯತೆಗಳು. ನಾವು ಗ್ರಾಮೀಣ ಸೊಗಡಿನ ಕಲೆಗಳಿಗೆ ಆದ್ಯತೆಗಳನ್ನು ಕೊಡ್ತೀವಿ. ಈ ಥರದ ಕಾರ್ಯಕ್ರಮಗಳನ್ನು ಇಲ್ಲೇ ಮಾಡ್ತೀವಿ. ಈಗ ಒತ್ತಾಯ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಮಾಡಬೇಕು ಅಂತ ಹೇಳಿ ನಮ್ಮ ಇದು. ಹಾಗಾಗಿ ಪೂಜಾ ವಿಧಿವಿಧಾನದಲ್ಲಿ ತುಂಬ ಸಂಪ್ರದಾಯಗಳಿದ್ದಾವೆ. ಆ ಎಲ್ಲ ಸಂಪ್ರದಾಯಗಳನ್ನು ಮತ್ತು ನಾವು ಬಾಬ್ದಾರಿಗೆ ಕರೆದುಬಿಟ್ಟು ಅವರಿಗೆ ಗೌರವವನ್ನು ಕೊಡ್ತೀವಿ. ಆಯಾ ಸಮುದಾಯಗಳನ್ನೆಲ್ಲ ದೇವಸ್ಥಾನಕ್ಕೆ ಕರೆದು ಈ ಜಾತ್ರೆ ನೀವು ತುಂಬ ಅಚ್ಚುಕಟ್ಟಾಗಿ ಸಂಪ್ರದಾಯಬದ್ಧವಾಗಿ ನೀವು ನಡೆಸ್ಕೊಡ್ಬೇಕು ಅಂತೇಳಿ ನಾವು ಸಮಿತಿಯವರವರಿಗೆ ಅಕ್ಕಿ ಕೊಡೋ ಅಂಥದ್ದು, ಅವರ ದೇವಸ್ಥಾನಗಳಿದೆ ಅದಕ್ಕೆ ದುಡ್ಡು ಕೊಡೋ ಅಂಥದ್ದು,
ಮತ್ತು ಅವರಿಗೆ ಪೂಜೆಗೆ ಬರ್ಬೇಕಾದ್ರೆ ಟವಾಲು ಪಂಚೆ ಈ ಥರದ್ದೆಲ್ಲ ಕೊಡ್ತೀವಿ. ಅವರು ಅದನ್ನೇ ಧರಿಸ್ಕೊಂಡೇ ಬರ್ಬೇಕು ಅವರು. ಓ. ನಾವು ಪ್ಯಾಂಟು ಇದು ಇಲ್ಲ ಅವಾಗ. ಹೌದು ಆ ಇದಕ್ಕೆ ಸ್ಟೈಲಲ್ಲಿ ಇಂಥ ಧರಿಸು ಅಂತ ಹೌದು, ಇರುತ್ತೆ, ಹೌದು, ಅದನ್ನೇ. ಅದು ಒಂಥರ ಡ್ರೆಸ್ ಕೋಡ್ ಅನ್ಬೋದು. ಆ ಥರದಲ್ಲಿ ಇದೆಲ್ಲ ಜವಾಬ್ದಾರಿಗಳು ಸಮಿತಿ ಬೇರೆ ಬೇರೆ ಏನು ಬಾಬ್ದಾರರು ಇರ್ತಾರೆ ಅವರಿಗೆ ಜವಾಬ್ದಾರಿಗಳನ್ನು ನಾವು ಕೊಡ್ತೀವಿ. ಸರ್, ಇವಾಗ ಇನ್ನೊಂದು ನನಗೆ ಇದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಅಲ್ಲಿ ನಾವು ಗದ್ದುಗೆ ನೋಡಿದ್ವಿ, ತಾಯಿಯ ಗದ್ದುಗೆ, ಅಲ್ಲೇನೆ ತಾಯಿ ನೆಲೆಸಿರ್ತಾರೆ ಅಂತ ಒಂದು ಅದಕ್ಕೆ ಪ್ರತೀತಿ ಇದೆ. ನಾವು ಬಾಲ್ಯ ಇದ್ದಾಗಲೇ ನೋಡಿದ್ದೆ ನಾವು ಮಾರಿಗದ್ಗೆ ಅಂತ. ಇಲ್ಲಿ ಮಲ್ನಾಡ್ ಡಾಕ್ಟರ್ ಅಂತ ಒಬ್ರು ಇದ್ರು. ನಾವು ಬರ್ಬೇಕಾದ್ರೆ ಇದು ಫೀಲ್ಡ್ ಇದು ಯಾವುದೂ ಇರಲಿಲ್ಲ. ಯಾಕೆ ಅದಕ್ಕೆ ಶಕ್ತಿ ಕೇಂದ್ರ ಅಂತ ಅಂದರೆ, ನೀವು ಶ್ರೀಧರ ಶ್ರೀಗಳು ಅವ್ರ ಬುಕ್ಕಲ್ಲೂ ಇದೆ ಅದು. ಶ್ರೀಧರ ಶ್ರೀಗಳು ಅಂದರೆ ಈ ಭಾಗದಲ್ಲಿ ಸಾಗರದ ಹತ್ರ ವರದಮೂಲದಲ್ಲಿ ಅಲ್ಲೇ ಅವರು ಐಕ್ಯ ಆಗಿ ಇದಾಗ್ತಾರೆ. ಅವರು ಇಲ್ಲಿ ಬರ್ಬೇಕಾರೆ ಈ ಶೃಂಗೇರಿ ಅವರು ಪ್ರವಾಸ ಆ ಕಡೆಯಿಂದ ಬರ್ತಾರೆ. ಇಲ್ಲಿ ಹೋಗ್ಬೇಕಾರೆ ಈ ಗದ್ಗೆ ಹತ್ರ ಬಂದಾಗ ಅವರಿಗೆ ಬಾಡಿಲಿ ಒಂಥರ ವೈಬ್ರೇಷನ್ ಆಗತ್ತೆ. ಆ ಸಂದರ್ಭದಲ್ಲಿ ಶ್ರೀಗಳಲ್ಲಿ ನಿಂತ್ಕೊಂಡು ಇದೇನಿದು ಅಂತ ಕೇಳ್ತಾರೆ ಈ ಊರಿನ ಆಗಿನ ಕೆಲವು ಹಿರಿಯರಿಗೆ. ಇಲ್ಲ, ಇದು ಮಾರಿಗದ್ಗೆ ಅಂತ ಹೇಳಿ ಮಾರಮ್ಮನ ಕೂರಿಸ್ತಾರೆ ಇಲ್ಲಿ ಅಂತೇಳಿ. ಅವರು ಅಲ್ಲಿಗೆ ಬರ್ತಾರೆ. ಬಂದರೆ ಅಲ್ಲಿ 2 ಕಂಬ ಇರುತ್ತೆ, ಅದಕ್ಕೆ ಈ ಕೋಳಿಗಿಳಿ ಕೊಯ್ದಿದ್ದು ತಲೆನೆಲ್ಲ ಕಟ್ಟಿರ್ತಾರೆ, ಎಲ್ಲ ಇರುತ್ತೆ. ಅವರು ಒಂದು ನಿಮಿಷ ಕಣ್ಮುಚ್ಚಿ ಅವರ ಕಮಂಡ್ಲ ಇರುತ್ತಲ್ಲ ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡಿ 1 ನಿಮಿಷ ನಿಲ್ಲಿಸಿ ಪ್ರಾರ್ಥನೆ ಮಾಡಿ ಇವರು ಜನರಿಗೆ ಹೇಳ್ತಾರೆ, ತುಂಬ ಶಕ್ತಿ ದೇವತೆ ನೆಲೆಸಿದಾಳಿಲ್ಲಿ, ಇವಳಿಗೊಂದು ನೆರಳು ಮಾಡಿ ಅಂತ ಹೇಳಿ 62ನೇ ಇಸ್ವಿಲಿ ಅವರು ಹೇಳೋಗಿದ್ದಂಥದ್ದು. ಅದರ ನಂತರ 74ಕ್ಕೆ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ, ಸಣ್ಣ ದೇವಸ್ಥಾನ ಅದು. ಅದರ ನಂತರ ಆ ದೇವಸ್ಥಾನನ ಮತ್ತೆ ನಾವು ಇದು ಮಾಡಿ ಹೊಸ ಸಮಿತಿ ಮತ್ತೆ ಬದಲಾವಣೆ ಆದಂಗೆ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದೀವಿ. ಇದು ದೊಡ್ಡದು, ಯಾಕೆಂದರೆ ನಾವು ಮಾರಿಕಾಂಬಾ ಇಲ್ಲಿ ತುಂಬ ಎತ್ತರ ಇರುತ್ತೆ ನಮ್ಮ ಮಾರಿಕಾಂಬೆ. ಹಾಗಾಗಿ ಆ ದೇವಸ್ಥಾನದ ಮಾರಿಕಾಂಬೆ ಟ್ರ್ಯಾಕ್ಟರ್ ಸಮೇತ ಬರಬೇಕು, ಅದನ್ನು ಕಲ್ಪನೆ ಇಟ್ಕೊಂಡು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಿದ್ದು ಶಿವಪ್ಪ ನಾಯಕ ಯುದ್ಧಕ್ಕೆ ಹೋಗ್ತಿದ್ದ, ಆವಾಗ ಬಂದು ಇಲ್ಲಿ ಕೋಣನೇ ಬಲಿ ಕೊಡ್ತಾ ಇದ್ದ ಅಂತ. ಕೋಣ ಬಲಿ ಇತ್ತು. ಆಮೇಲೆ ನಾವು ನೋಡ್ದಂಗೆ ಈ ದೇವಸ್ಥಾನದ ಸುತ್ತಲೂ ಆವರಣದಲ್ಲಿ ಮಾರಿ ಜಾತ್ರೆಯಲ್ಲಿ ಸಾವಿರಾರು ಕುರಿಗಳನ್ನು ಕಡಿತಾ ಇದ್ರು. ಆದರೆ ಶೃಂಗೇರಿ ಶ್ರೀಗಳು ಇಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ ಮಾರಿಕಾಂಬೆದು. ಆ ಸಂದರ್ಭದಲ್ಲಿ ಶೃಂಗೇರಿ ಶ್ರೀಗಳು ಈಗಿದ್ದಾರೆ, ಇಲ್ಲಿ ಸತ್ಯನಾರಾಯಣ ಅಂತ ಇದ್ದಾರೆ, ಅವರು ಪೂಜಾ ಕನ್ವೀನರು, ಇವರು ಸೇರಿದಂತೆ ಎಲ್ಲ ನಗರಸಭೆ ಅಧ್ಯಕ್ಷರುಗಳು ಶೃಂಗೇರಿಗೆ ಹೋದಾಗ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನು ಬಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತೀನಿ, ನಾನು ಬಂದು ಮಾಡಿದ್ಮೇಲೆ ದೇವಸ್ಥಾನದ ಆವರಣದಲ್ಲಿ ಬಲಿ ನಡೀಬಾರ್ದು, ರಕ್ತ ಹರಿಬಾರ್ದು, ಹಂಗಿದ್ರೆ ನಾನು ಬಂದು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ನಗರಸಭೆ ಅಧ್ಯಕ್ಷರೇ ಈ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಾರೆ, ಅವರೆಲ್ಲ ಸೇರಿ ವಾಗ್ದಾನ ಮಾಡಿ ಬಂದಿದ್ದಾರೆ. ಅವತ್ತಿಂದ ಇವತ್ತು ನಾವು ಎಲ್ಲೂ ಇಲ್ಲಿ ಬಲಿ ಇಲ್ಲ. ಅಮ್ಮನ್ನ ತಗೊಂಡು ಬಂದು ಇಲ್ಲಿ ಗದ್ಗೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಹರಕೆ ಸಲ್ಲಿಸ್ಬಿಟ್ಟು ಅದರ ನಂತರ ಕುರುಬು ಸಮುದಾಯದ ಚೌಡಿಕೆ ಅಂತ ಬರುತ್ತೆ. ಅದೊಂದು ದೇವಿಗೆ ವಿಶೇಷವಾದಂಥ ಅವ್ರಿಗೆ ಒಂದು ಮುದ್ರೆ ಆಗಿರುತ್ತೆ. ಚೌಡಿಕೆ ಅಂದ್ರೆ ಹಿಂಗೆ ಬಾರಿಸುವಂತ ಚೌಡಿಕೆ ಅನ್ನೋದೇ ಒಂದು ಇನ್ಸ್ಟ್ರೂಮೆಂಟ್. ಆ ಸಂಪ್ರದಾಯದಿಂದ ಕುರುಬ ಸಮುದಾಯದವರು ಅದನ್ನು ಪೂಜೆ ಸಲ್ಲಿಸ್ತಾ ಬರ್ತಾ ಇದ್ರು. ಅದ್ರ ನಂತರ ಮಾರಿಕಾಂಬೆಯಲ್ಲಿ ಗದ್ಗೆಲ್ ಮೇಲೆ ಬರ್ಬೇಕಾದ್ರೆ ಹರಿಜನರು ಬರ್ತಾರೆ. ಹರಿಜನರು ಬೇವಿನ ಉಡುಗೆನ, ಅವರು ಬೇವಿನ ಸೊಪ್ಪಿನ ಉಡುಗೆಯಲ್ಲಿ ಬಂದು ಗಟೇವು ಅಂತಾರೆ. ಗ್ರಾಮೀಣ ಭಾಗದಲ್ಲಿ ಗಟೇವು ಅಂತಾರೆ. ಗಟೇವು ಅಂದ್ರೆ ಈಗ ನಾವು ಆಧುನಿಕ ಇದರಲ್ಲಿ ಕಳಸ ಅಂತೀವಿ. ಈಗ ಕಳಸ ಹಿಡ್ಕೊಂಡು ಗಟೇವು ಅನ್ನೋದು ಅದು ಹಳೆ. ಗಟೇವು ಎದುರುಗೊಳ್ಳೋದು, ಆಗ ಮತ್ತೊಂದು ಬಲಿ ಕೊಡೋ ಅಂಥದ್ದು. ಹೀಗೆ ಬೇರೆ ಬೇರೆ ಸಮುದಾಯಗಳು ಬರ್ತವೆ. ಆಮೇಲೆ ಇವರು ಮಡಿವಾಳ ಸಮಾಜದವರು ಅಲ್ಲಿ ಮತ್ತೆ ಬರ್ತಾರೆ, ಅವರೊಂದು ಪೂಜೆ ಸಲ್ಲಿಸ್ತಾರೆ. ಈ ಥರದ್ದು 8 ಸಮುದಾಯಗಳು ದೇವಿಗೆ ಹರಕೆ ಸಲ್ಲಿಸೋದ್ರಲ್ಲಿ ಅಗ್ರಸ್ಥಾನ ಇದೆ. ಅವರಿಗೆ ಅವಕಾಶ ಕೊಡಲೇಬೇಕು ಅಂತ. ಅದರ ನಂತರ ಎಲ್ಲ ಸಮುದಾಯಗಳು ಇದ್ದಾವೆ. ಇದು ಜಾತ್ರೆಗೆ ಸಂಬಂಧಪಟ್ಟಂಗೆ ಅದು 5 ದಿನ ನಡೆಯುತ್ತೆ. ಮಂಗಳವಾರ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತನಕ ಇಲ್ಲಿರುತ್ತೆ. ಆಮೇಲೆ ಮತ್ತೆ ನಾವು ವಿಸರ್ಜನೆ ಮೆರವಣಿಗೆ ಆಗುತ್ತೆ. ಮತ್ತೆ ಒಂದು ಸೆಗೇನ ಮಡಿವಾಳ ಸಮಾಜದವರು ಆ ಮೆರವಣಿಗೆಯನ್ನು ತಗೊಂಡೋಗಿ ಮಧ್ಯರಾತ್ರಿ ಶಿವಮೊಗ್ಗದ ಹೊನ್ನಾಳಿ ರಸ್ತೆಯಲ್ಲಿ ಒಂದು ವನ ಅಂತ ಇದೆ, ಅಲ್ಲಿ ದೇವರನ್ನ ವಿಸರ್ಜನೆ ಮಾಡಿಬಿಡ್ತೀವಿ. ಮಾರಿನ ವಿಸರ್ಜನೆ ಮಾಡ್ಬೇಕಾದ್ರೆ ಆ ಸಮುದಾಯದವರು ಮಡಿವಾಳರು ಬಿಟ್ಟರೆ ಯಾರೂ ಹೋಗಲ್ಲ, ಎಲ್ಲ ಅವ್ರು ಮಾತ್ರ ಹೋಗಿ. ಅದರಲ್ಲೂ ಆ ಸಂಪ್ರದಾಯ ಮಾಡೋ ಅಂತಾರೆ ಒಂದು ಕುಟುಂಬ ಇದೆ,
ಅವರು ಆ ಸಮುದಾಯನ ಪ್ರತಿನಿಧಿಸ್ತಾರೆ. ಅವ್ರು ಹೋಗಿ ಅದು ವಿಸರ್ಜನೆ ಮಾಡಿ ಮತ್ತೆ ಬಂದ್ಬಿಡ್ತೀವಿ ನಾವು. ಇದು ಜಾತ್ರೆಗೆ ಸಂಬಂಧಪಟ್ಟಾಗೆ. ಮಂಜುನಾಥ್ ಸರ್, ನಿಮ್ಮ ಜೊತೆ ಇರೋರು ಪರಿಚಯ ಮಾಡ್ಕೊಡ್ಬೋದಾ? ಇವರು ಈ ಸ್ಥಾಪಕ ಡೈರೆಕ್ಟ್ರು ಹೌದು. ಈಗ ಪೂಜಾ ಸಮಿತಿಯ ಪ್ರಧಾನ ಸಂಚಾಲಕರು ಸತ್ಯನಾರಾಯಣ ಅಂತ ಹೇಳಿ. ಅವರಿಗೆ ಎಲ್ಲರೂ ಕರೆಯೋದು PLD ಸತ್ಯಣ್ಣ ಅಂತಾನೆ ಕರೀತಾರೆ. PLD ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ರು ಅಂತ ಹೇಳಿ. ಹಾಗೆ ನಮ್ಮ ಇನ್ನೊಬ್ರು ಕ್ರಿಯಾಶೀಲ ಕಾರ್ಯದರ್ಶಿ ಲೋಕೇಶ್ ಅವರು ಸಹ ಇದು ಬಾಬ್ದಾರರು ಅಂತ ಬರುತ್ತೆ, ಸಮುದಾಯಗಳು. ಆ ಸಮುದಾಯದವನ್ನ ಪ್ರತಿನಿಧಿಸ್ತಾರೆ. ಇವರು ಅಷ್ಟೇ ಆ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಆಷಾಢದ ಮಾಸದ ಪೂಜೆಗಳಿರ್ಬೋದು, ನವರಾತ್ರಿ ಪೂಜೆಗಳಿರ್ಬೋದು, ಈ ಥರದ್ದೆಲ್ಲವನ್ನು ಮಾಡೋದಕ್ಕೆ ಒಂದು ತಂಡನೇ ಇದೆ. ಆ ತಂಡ ಎಲ್ಲ ಸೇರಿ ನಾವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೋಟೆ ಮಾರಿಕಾಂಬಾ ದೇವಿಯ ದಿನನಿತ್ಯದ ಪೂಜೆಯಿಂದ ಹಿಡಿದು ವಿಶೇಷ ಪೂಜೆಗಳನ್ನು ನಡೆಸ್ಕೊಂಡು ಮಾಡ್ತಾರೆ. ಈ ಸಮಿತಿಯ ಇನ್ನೊಬ್ರು ಕ್ರಿಯಾಶೀಲ ಕಾರ್ಯದರ್ಶಿಯಾಗಿ ನಾವೆಲ್ಲ ದೂರದಿಂದ ಬಂದರೆ ಅವರು ಹತ್ರ ಇರೋದ್ರಿಂದ ಅತಿ ಹೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹಾಗಾಗಿ ಸುನಿಲ್ ಸಹ ನಮ್ಮ ತಂಡದ ಪ್ರಮುಖ ಕಾರ್ಯಚಟುವಟಿಕೆ, ಒಂದು ಶಕ್ತಿ ಅಂತಲೇ ಹೇಳ್ಬೋದು. ನಾವೆಲ್ಲ ಸೇರಿ ಈ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರೆಗಳಿರ್ಬೋದು ಅಥವಾ ಬೇರೆ ಬೇರೆ ವಿಶೇಷ ಸಂದರ್ಭದ ಪೂಜೆಗಳಿರ್ಬೋದು, ಈ ಥರದ್ದು ಎಲ್ಲ ಕಾರ್ಯಕ್ರಮಗಳನ್ನು, ಹಾಗೆ ನಾಗರಕಟ್ಟೆ ಒಂದು ಸ್ಥಾಪನೆ ಮಾಡಿದ್ವಿ, ಅದರ ಪೂಜೆ ಇರ್ಬೋದು, ಈ ಥರದ್ದು ಎಲ್ಲವನ್ನು ಸೇರಿ, ಮತ್ತು ಅನ್ನದಾಸೋಹ ಇದೆಯಂತೆ ಶುಕ್ರವಾರ ಮಂಗಳವಾರ, ಅದರದ್ದೆಲ್ಲ ಅವರು ಜವಾಬ್ದಾರಿಗಳನ್ನು ತಗೊಂಡು ಲೋಕೇಶ್ ಅವ್ರವ್ರಿಗೆ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಿರುತ್ತೆ. ಎಲ್ಲರೂ ಸೇರಿ ನಾವು ಕಾರ್ಯಚಟುವಟಿಕೆ ಹೀಗೆ ಎಲ್ಲರೂ ಸೇರಿ ಈ ಥರ ಒಳ್ಳೆ ಕೆಲಸಗಳು ಮಾಡ್ತಾ ಇರಿ. ಅದು ಜನಕ್ಕೂ ಉಪಯೋಗ ಆಗಲಿ, ಹಾಗೆ ಭಕ್ತಾದಿಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ. ನಮಸ್ತೆ. ತಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿರುವಂಥ ಈ ಸುಂದರವಾದಂಥ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಿಗೆ ಬನ್ನಿ ಹಾಗೂ ಈಕೆಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.